ಇರೋದಕ್ಕೆ ಫುಲ್ ಫ್ರೆಂಡ್ಸ್ ನೋಡಿ ಗೋವಾ ಗಾಡಿಗಳೆಲ್ಲ ಬರ್ತಾ ಇದೆ ನೋಡ್ಬೋದು. ಇರೋದಕ್ಕೆ ಆ ಕಡೆಯಿಂದ ಸುತ್ಕೊಂಡ್ಬಂದ್ವಿ ಕಾಡ್ದಾಮ ಅಂತ ಇಡ್ಬೋದು ಅಂತ ಎಲ್ಲ ಹೇಳ್ತಾ ಇದಾರೆ. ರೀಚ್ ಆಗಿ ಬಿಟ್ವಿ. ಯಾವ ರೋಡಲ್ಲಿ ಇದ್ರಿ ಅಂತ ಗೊತ್ತಾಗುತ್ತಾ? ಡಾಲ್ಸ್ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಡಿಂಪನ ಎದ್ದಿದ್ದಾರೆ. ಮತ್ತೆ ಇವಾಗ ಅಷ್ಟ ಬಂದ ತಕ್ಷಣ ಏನ್ ಮಾಡ್ತಾರ ಅಂದ್ರೆ ಕೋಲ್ಡ್ ವಾಟರ್ ಕುಡಿತವ್ರೆ. ಸಿಕ್ಕಾಪಟ್ಟೆ ರೇಟ್ ನೋಡ್ಬೋದು. ಡಿಂಪನಿಗೆ ಬಾಯ್ ಅಂತ ಹೇಳಿದ್ವಿ. ಗೈಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೆ. ಇವತ್ತಿನ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ. ಈಗ ಹೊರಟ್ವಿ ಫಸ್ಟ್ ನಮ್ ಕೃತಿಕಾ ಫುಲ್ ಸುಸ್ತಾಗಿದ್ದಾಳೆ ಫ್ರೆಂಡ್ಸ್. ಕೃತಿಕಾ ಫುಲ್ ಸುಸ್ತಾಗಿದ್ದಾರೆ. ನಮ್ ದೀಪಕ್ ಅವ್ರು ಎನರ್ಜೆಟಿಕ್ ಆಗಿದ್ದಾರೆ. ನಾವು ಹೋಗ್ತಾ ಇದೀವಿ ಮನೆ ಗಾಡಿಗಳ ಹೊರಗೆ. ಅದಕ್ಕೆ ಫುಲ್ ಫ್ರೆಂಡ್ಸ್ ನೋಡಿ ಖುಷಿಯಿಂದ ಹೊರಡ್ತಾ ಇದ್ದಾರೆ. ಒಂದು ಅರ್ಧ ಕಿಲೋಮೀಟರ್ ನಡೆಯುವಾಗ ನಮ್ಮ ಪೂರ್ಣಿಮಾ ಅವರು ಜಿಂಗಿ ಚಕ್ಕ ಅಂತ ಹೋಗ್ತವ್ರೆ. ನೋಡೋರಿಗೂ ಕೂಡ ಬರ್ತಾ ಇದ್ದಾರೆ. ಗೋವಾ ಗಾಡಿಗಳೆಲ್ಲ ಬರ್ತಾ ಇದೆ ನೋಡ್ಬೋದು. ಎಷ್ಟು ಪ್ರವಾಸಿಗರು ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಜನಗಳು. ಅದು ಬೇರೆ ಇವತ್ತು ವೀಕ್ ಆಫ್ ಇರೋದ್ರಿಂದ ನಾವು ಬಂದಿದ್ದು ಮೇ 1 ಕಾರ್ಮಿಕರ ದಿನಾಚರಣೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ಆಗಿ ನಿಂತಿದೆ ಗಾಡಿಗಳಿವ ಹೋಗ್ಲಿಕ್ಕೆ. ಪಾರ್ಕ್ ನೋಡಕ್ ಬರ್ತಿದ್ದಾರೆ. ಟ್ರೈನ್ ಸಫರಿನ ನೋಡಿ ಗೊತ್ತಿಲ್ಲದೆ ಇರೋದಕ್ಕೆ ಆ ಕಡೆಯಿಂದ ಸುತ್ಕೊಂಡ್ಬಂದ್ವಿ. ಬಂದ್ವಿ ಎಕ್ಸಿಟಿಗೆ ಬಂದ್ವಿ. ಎಕ್ಸಿಟ್ ಆಗ್ತಾ ಇದ್ದೀವಿ. ತಾವರೆಕೊಪ್ಪ ಸಿಂಹ ಹುಲಿ ಧಾಮದಾಗೆ 5 ಸಿಂಹ 2 ಹುಲಿ ಬಿಟ್ಟರೆ ಏನೊಂದು 2 ಸಿಂಹಿಣಿ ಅಂತಾರೆ. ಆದರೆ ಅವ್ರು ಮಕ್ಕಂಡಿರೋದ್ರ ಕಾರಣ ಎಲ್ಲೂ ದೂರದಲ್ಲಿ ಕಾಣಿಸ್ತಾರೆ. ಝೂ ಅಂದರೆ ನೋಡೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತು. ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಹುಲಿ ಮತ್ತು ಸಿಂಹ ಧಾಮ ಅಂತ ಹೇಳೋ ಬದಲು ಬರೀ ಕಾಡು ಧಾಮ ಅಂತ ಇಡ್ಬೋದು ಅಂತ. ಫೈನಲಿ ನಾವು ಹೊರಟ್ವಿ. ನಮಸ್ಕಾರ. ನಮ್ಮದು ರಜಾ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ. ಫೋಟೋ ತಗೊಳ್ಳೋಣ. ಬೇಗ ಖುಷಿ ಫೋಟೋ ತಗೊಳ್ಳೋಣ. ಮನೆಯರೆಲ್ಲ ಫೋಟೋ ಎಲ್ಲ ಕ್ಲಿಕ್ಕಿಸ್ಕೊಂಡು ನೋಡ್ತಾ ಇದ್ದೀರಾ ನಮ್ಮ ಮಕ್ಕಳ ತುಂಟಾಟಗಳನ್ನ. ಸೊ ಎಲ್ಲರೂ ಬೇಗ ಫೋಟೋನ ತಗೋಬೇಕಂತ ಚೆಕ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನೋಡ್ತಾ ಇದ್ರೆ ಇನ್ನೊಂದು ಫ್ಯಾಮಿಲಿ ಹೇಗೆ ಬರ್ತಾ ಇದೆ ಅಂತೇಳಿ ರೋಡ್ ಕ್ರಾಸ್ ಮಾಡಿ ಈ ಕಡೆ ನಮಗೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ಗಳು ನಿಲ್ಲಿಸುತ್ತೆ. ಯಾವ ಬಸ್ ನಿಲ್ಲಿಸುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಬಸ್ ನಿಲ್ಸಲ್ಲ. ಕೆಲವೊಂದು ಬಸ್ಗಳು ಅಂದ್ರೆ ಪ್ರೈವೇಟ್ ಬಸ್ಗಳು ಇಸ್ರೋ ಗಮ ಮೇಲೆ ಹೋಗುತ್ತಲ್ಲ ಅವು ನಿಲ್ಸುತ್ತೆ. ಇಲ್ಲಾಂದ್ರೆ ಲೋಕಲ್ ಬಸ್ಗಳು ನಿಲ್ಸುತ್ತೆ ಸ್ನೇಹಿತರೆ. ಸೊ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇದೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್. ನೀವು ಆರಾಮಾಗಿ ಅಲ್ಲಿ ಬಂದು ವಿಶ್ರಾಂತಿ ತೆಗೆದುಕೊಳ್ಬಹುದು, ಕೂತ್ಕೋಬಹುದು. ಹಾಗೆ ವಾಪಸ್ ಬಂದ್ವಿ ಶಿವಮೊಗ್ಗಕ್ಕೆ. ನೋಡ್ಬೋದು ನೀವು, ನಾವೊಂದು ಶಿವಮೊಗ್ಗ ರೀಚ್ ಆಗಿ ಬಿಟ್ವಿ. ಯಾವ ರೋಡಲ್ಲಿ ಇದ್ರಿ ಅಂತ ಗೊತ್ತಾಗುತ್ತಾ? ಆಲ್ಕೊಳ ರೋಡಲ್ಲಿ. ಅದು ಸ್ಕೂಲ್ ಬಂತಪ್ಪ. ಇದು ನೋಡ್ಬೋದು. ಡಾಲ್ಸ್ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ. ನಾವಿವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಗೆಸ್ ಮಾಡಿ ನೋಡೋಣ. ಫುಡ್ ಕೋರ್ಟ್ಗೆ ನಾವು ಬಂದ್ವಿ. ಫುಡ್ ಕೋರ್ಟಿಗೆ. ಫುಡ್ ಕೋರ್ಟ್ ಓಪನ್ ಇದೆಯಾ ನೋಡಿ. ವೆಜ್ ಫುಡ್ ಕೋರ್ಟಿಗೆ ಬಂದ್ವಿ ಮತ್ತು ಹೋದ್ವಿ. ನಾವೀಗ ಹೊಂಟೇವಿ ತಿನ್ನೋಕ್ಕೆ.
ಉಚಿತ ಶೌಚಾಲಯ ಯಾವುದು ಕ್ಲೀನ್ ಇರಲ್ಲ. ನೋಡ್ಬೋದು ಎಕ್ಸಾಂಪಲ್ ಇಲ್ಲಿ ಶೌಚಾಲಯ ಉಚಿತ ಶೌಚಾಲಯ ಅಂತೆ, ಅದಕ್ಕೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ. ಏನು ಬೇಕೋ ಅದೆಲ್ಲ ತಗೊಳ್ಳಿ. ಗೋಬಿ ತಗೊಳ್ಳಿ, ರೋಟಿ ತಗೊಳ್ಳಿ, ರೋಟಿ ಇಲ್ಲ ಯಾಕೋ, ಗೋಬಿ ರೈಸ್ ತಗೊಳ್ಳಿ. ಫುಲ್ ಬಂದ್ವಿ ನಾವು ಇವಾಗ. ಡಿಂಪನವ್ರು ಎದ್ದಿದ್ದಾರೆ ಫ್ರೆಂಡ್ಸ್. ಹಾಯ್ ಡಿಂಪು. ಡಿಂಪನ ಎದ್ದಿದ್ದಾರೆ ಮತ್ತೆ ಇವಾಗ. ನೋಡ್ಬೋದು ದೀಪು ಕೋಲ್ಚಾ ತಿಂತದಾನೆ ಫ್ರೆಂಡ್ಸ್. ಹೆಂಗಿದೆ ಟೇಸ್ಟ್? ಹೆಂಗಿದೆ ಗೋಬಿ? ಚೆನ್ನಾಯ್ತಾ? ಇಡ್ಲಿ ಅಲ್ಲಿ ಗೋಬಿ ರೈಸ್ ಹೆಂಗಾಯ್ತಾ? ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇತ್ತು ಮಾತ್ರ. ಇವಾಗ 70 ಮಾಡಿದ್ದಾರೆ ಗೋಬಿ ರೈಸು. ನಾರ್ಮಲ್ ಕುಲ್ಚಾ ಎಲ್ಲ 50 ರುಪೀಸ್. ಆರಾಮಾಗಿ ತಿನ್ಕೊಂಡು ಬಂದ್ವಿ. ಪರೇಕ ಮಾಲ್ಗೆ ಹೋಗ್ತದ್ವಿ ಸ್ನೇಹಿತರೆ. ಪರೇಕ ವಿನಾಯಕ ಮಾಲ್ ಅಂತೂ ತುಂಬಾನೇ ಇತ್ತೀಚೆಗೆ ವೈರಲ್ ಆಗಿದೆ. ಇದು ರೀಸೆಂಟ್ ಆಗಿ ಓಪನ್ ಆಗಿರೋ ಮಾಲ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಒಳಗೆ ಎಷ್ಟು ರಶ್ ಇದೆ ನೋಡೋಣ. ಓ ಮೈ ಗಾಡ್. ಬಲಗಾಲನ್ನ ಇಟ್ಟು ನಾನು ಹೋಗ್ತಾ ಇದ್ದೀನಿ ಇವಾಗ. ಕೂಲ್ ಆಗಿದೆ, ತಂಪು ತಂಪು ಕೂಲ್ ಆಗಿದೆ. ನಾವು ಹೋಗೋಣ ಫಸ್ಟು ಹರ್ಷಾಗೆ. ಇಂಟೀರಿಯರ್ ಅಂತೂ ಚೆನ್ನಾಗಿ ಕಟ್ಟಿದ್ದಾರೆ. ನಾವೆಲ್ಲ ಫಸ್ಟ್ ಟೈಮ್ ಈ ಮಾಲ್ ಓಪನ್ ಆದ್ಮೇಲೆ ಬರ್ತಾ ಇರೋದು. ಬನ್ನಿ ಹೇಗಿತ್ತು ಮಾಲ್ ಒಳಗಡೆ ಏನೇನೆಲ್ಲ ಇತ್ತು, ನಾವೇನ್ ಮಾಡಿದ್ವಿ ತಗೊಂಡ್ವಿ ಬನ್ನಿ. ಇಲ್ಲ ಆಗಿಲ್ಲ ನೋಡಿ. ನಮ್ಮ ಪ್ಯಾನ್ ಫಸ್ಟ್ ಬಂದ ತಕ್ಷಣ ಏನು ಮಾಡ್ತವ್ರೆ ಅಂದರೆ ಕೋಲ್ಡ್ ವಾಟರ್ ಕುಡಿತವ್ರೆ. ಅಲ್ಲ ಹೆಂಗಿದೆ ಟಿ ವಿ ನೋಡ್ಬೋದು, ಅತಿ ದೊಡ್ಡದಾಗಿದೆ. ಏನೇ ಪೂರ್ಣಿಮಾ ಇದು ನೋಡಲ್ಲ ಐತಲ್ಲ. ಏನೇನು ಬೇಕು ಏನೇನು ಬೇಡ ಎಲ್ಲ ಇದೆ ನೋಡ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿದೆ ನೋಡ್ಬೋದು. ಡಕ್ಕುಗಳು ಎಲ್ಲ ಇಲ್ಲಿದೆ. ಫ್ಯಾನ್ಸ್ ಇಲ್ಲಿದೆ, ಸೀಲಿಂಗ್ ಫ್ಯಾನ್ಸ್ ಇಲ್ಲಿದೆ ನೋಡ್ಬೋದು. ಹಾಂ ನೋಡೋಣ ಬನ್ನಿ. ಮನೆಗೆ ಏನೆಲ್ಲ ಬೇಕು, ಫ್ಯಾನು, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಪ್ರತಿಯೊಂದು ಸಾಮಗ್ರಿಗಳು ಎಕ್ಸೆಟ್ರಾ ಎಲ್ಲ ಇದೆ. ಬಟ್ ಏನಂದರೆ ಕಡಿಮೆಯಿಂದ ಹೈ ಲೆವೆಲ್ ಇದೆ. ಸೊ ನೋಡಿಕೊಂಡು ತಗೊಳ್ಬೇಕಾಗುತ್ತೆ. ಅಂತಹ ಸಾಮಗ್ರಿಗಳನ್ನ ನೋಡ್ತಾ ಇದ್ದಾರೆ ಇವರಿಬ್ರು. ಕಡೆ ಭಾಳ ಬೆಸ್ಟ್ ಅದಾನೆ ಕಾಳು ಕಡೆ ತಿಂತಿನಾಗೆ ಹಂಗೆ ನೋಡಿದ್ರಿ. ಕರೆಂಟ್ ಬಿಲ್ ಹಂಗೆ ಬರುತ್ತೆ. ಸೆಟಪ್ ನೋಡ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಕಿಚನ್ ಸೆಟಪ್ ಮಾಡಿದ್ದಾರೆ. ಸ್ಪೆಷಲ್ ಆಫರ್ 5% ಇದೆ ಅಂತೆ. ಕಿಚನ್ ಓಪನ್ ಕಿಚನ್ ಸಿಕ್ಕಾಪಟ್ಟೆ ಸಖತ್ತಾಗಿ ಬುದ್ದೆಲ್ಲ ಇಟ್ಟು ಸೇಮ್ ಕಿಚನ್ ಥರನೇ ಮಾಡಿದ್ದಾರೆ. ಸೆಟಪ್ಪು ಫುಲ್ ಕಿಚನ್ ಏನಾದರೂ ಮಾಡ್ಬೋದಾ ಅಪ್ಕಮಿಂಗ್ ಗೊತ್ತಾಗ್ತಾ ಇಲ್ಲ, ನೋಡೋಣ. ಫುಲ್ ಇಂಟೀರಿಯರ್ಸ್ ಐತೆ ಗೊತ್ತಿಲ್ಲ. ಕೊಕೊನಟ್ 25 ಇಲ್ಲ ಡಿಸ್ಕೌಂಟ್ ಎಲ್ಲ ಇದೆ. ನೋಡಿ 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 ಫ್ರೆಂಡ್ಸ್. ಫುಲ್ ಶಾಪಿಂಗ್ ಮಾಡ್ತಿದ್ದಾಳೆ ಫ್ರೆಂಡ್ಸ್. ನಾವು ಹಂಗೆ ಒಂದು ರೌಂಡ್ ನೋಡ್ಕೊಂಡು ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದ್ವಿ ಫ್ರೆಂಡ್ಸ್. ನೋಡ್ಬೋದು. ಅಕ್ಕ ಪುಷ್ಪಕ್ಕ ನೋಡಿ ಕಾಯಿ ತುರಿಯೋದು ಬಂದಿದೆ. ಈ ಥರ ಕಿಚನ್ ಮಾಡಿದ್ವಿ. ನೋಡಿ ಮಿಕ್ಸರ್ ಜ್ಯೂಸ್ ಇದು ನೋಡ್ಬೋದು.
ಸಖತ್ತಾಗಿದೆ. ಏನ್ ತಗೊಂತೀರಾ ಏನ್ ಬಿಡ್ತೀರಾ, ಬೇಗ ಬೇಗ ಒಂದು ತಗೊಂಬಿಡಿ. ತಗೋಣ ಅಂತ ನೋಡಿದ್ವಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರೇಟ್ ನೋಡ್ಬೋದು. 4,000 ಚಿಡ್ರೆ, 4,000, ಇದು 3,500. ಅಯ್ಯೋ 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 ಅಯ್ಯೋ, ಬರಾಬರಿ ರೇಟಪ್ಪ. ಹೋದ ಕುಕ್ಕು ಮಾಡ್ತಿದ್ದಾರೆ ಫ್ರೆಂಡ್ಸ್, ಏನ್ ಮಾಡ್ತಿದಾರೆ ನೋಡೋಣ ಬನ್ನಿ. ನನ್ನ ಮೊಬೈಲ್ ಇಲ್ಲ ನೀ ಹತ್ರ ಐತಾ ನೋಡಿ ಫ್ರೆಂಡ್ಸ್. ಯೋಗ ಮ್ಯಾಟು ಇದೆ. ಇದಾಗಿತ್ತು ಫರೇಕಾ ಮಾಲಿನ ರಿವ್ಯೂ ಸ್ನೇಹಿತರೆ. ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೆ. ಅಲ್ಲಿಂದ ನಾವು ಹೊರಟಿದ್ವಿ. ಡಿಂಪನಯ್ಯ ಬಾಯ್ ಅಂತ ಹೇಳಿದ್ವಿ. ಡಿಂಪನಯ್ಯ ಬಾಯ್ ಹೇಳ ಸಮಯ ಬಂತು. ನಾವು ಅಲ್ಲಿಂದ ನಾವು ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಇದೇನಿದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಅಲ್ಲಿ ಓಪನ್ ಆಗಿರೋದು. ತುಂಬ ವರ್ಷಗಳೇ ಆಯ್ತು. ಇಲ್ಲಂತೂ ತುಂಬಾನೇ ಅಫೋರ್ಡಬಲ್ ಇರುತ್ತೆ. ಬೇಳೆ ಕಾಳುಗಳಾಗಿರ್ಬೋದು, ದಿನಸಿ ಸಾಮಗ್ರಿಗಳಾಗಿರ್ಬೋದು, ಪ್ರತಿಯೊಂದು ಸುಮಾರು ಸಾಮಗ್ರಿಗಳಾಗಿರ್ಬೋದು, ಮನೆಗೆ ರಿಲೇಟೆಡ್ ಆಗಿರುವಂತಹ ವೆಸಲ್ಸ್ ಆಗಿರ್ಬೋದು, ಅಥವಾ ಕುಕ್ಕಿಂಗಿಗೆ ರಿಲೇಟೆಡ್ ಆಗಿರುವಂಥ ವೆಸಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅಂದರೆ ಕಂಪೇರ್ ಟು ನಾರ್ಮಲ್ ಸ್ಟೋರಲ್ಲಿ ರೆಗ್ಯುಲರ್ ಸ್ಟೋರ್ ಬೈ ಮಾಡೋಕ್ಕಿಂತ ನೀವು ಬಂದು ಇಲ್ಲಿ ತಗೊಳ್ತೀವಿ ಅಂತ ಹೇಳಿದರೆ ಬೆಸ್ಟ್ ಪ್ರೈಸ್. ನೀವು ಪ್ರೈಸನ್ನು ನೋಡಿಕೊಂಡು ಯಾವುದಕ್ಕೆ ಎಷ್ಟು ಅಂತ ತಗೊಳ್ಬೋದು. ದಿನಸಿ ಸಾಮಗ್ರಿಗಳು ಅಷ್ಟೇ, ಕಂಪೇರ್ ಟು ನಾರ್ಮಲ್ ಸ್ಟೋರ್ಗಿಂತ ಇಲ್ಲಿ 10 ರೂಪಾಯಿ 15 ರೂಪಾಯಿ ಕಡಿಮೆನೇ ಇರುತ್ತೆ. ಸೊ ನೋಡಿಕೊಂಡು ಯಾವ ಕ್ವಾಲಿಟಿ, ಯಾವ ಕ್ವಾಂಟಿಟಿ, ಎಷ್ಟು ಏನು ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಅಂದರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.